ನಮಸ್ಕಾರ ಸ್ನೇಹಿತರೆ, ಜೂನ್ 11 ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ 7 ರಾಶಿಯವರಿಗೆ ವಿಪರೀತ ಧನಲಾಭ ಆಗೋದ್ರ ಜೊತೆಗೆ ಬೇಡ ಅಂದ್ರೂ ಕೂಡ ರಾಶಿ ರಾಶಿ ಹಣ ಸಿಗುತ್ತೆ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಜೂನ್ 11 ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ 7 ರಾಶಿಯವರಿಗೂ ಕೂಡ ವಿಪರೀತ ಧನಲಾಭ ಆಗೋದ್ರ ಜೊತೆಗೆ ಬೇಡ ಬೇಡ ಅಂದ್ರೂ ಕೂಡ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ರಾಶಿ ರಾಶಿ ದುಡ್ಡು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಮುಂದಿನ ಜೀವನ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು ಅಂತ ಹೇಳಲಾಗ್ತಾ ಇದ್ದು, ಇವರಿಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು. ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರ ಜೊತೆಗೆ ಇವರು ರಾಶಿ ರಾಶಿ ಹಣವನ್ನ ನೋಡ್ತಾರೆ. ಹೀಗಾಗಿ ಇವರ ಮನೆಯಲ್ಲಿ ಹಣ ಎಲ್ಲದಕ್ಕೂ ಕೂಡ ಒಂದು ರೀತಿಯ ಅವಶ್ಯಕತೆ ಇರೋದ್ರಿಂದ ಇವರಿಗೆ ಹಣದ ವೈಭೋಗವೇ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ಮುಂದೆ ಇವರಿಗೆ ಅದೃಷ್ಟದ ದಿನಗಳೇ ಶುರುವಾಗ್ತಾ ಇದ್ದು, ಇವರಿಗೆ ಇನ್ಮುಂದೆ ಖ್ಯಾತಿ, ಯಶಸ್ಸು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಹಣದ ಸಮಸ್ಯೆಗಳು ಪರಿಹಾರವಾಗಿ ಧನಾಗಮನವಾಗುತ್ತೆ, ಧನ ಸಂಪತ್ತು ಆಕರ್ಷಣೆಯಾಗುತ್ತೆ. ಜೊತೆಗೆ ಯಾವೆಲ್ಲ ಒಂದಷ್ಟು ಪ್ರಯೋಜನಗಳನ್ನ ನೀವು ಪಡ್ಕೊಳ್ಬೇಕು ಅಂತ ಇಷ್ಟು ದಿನ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು, ಆ ಕೆಲಸ ಕೈಗೂಡುತ್ತೆ. ನಿಮ್ಮ ಪ್ರಯತ್ನಗಳು ಕೂಡ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಮುಂದಿನ ದಿನಗಳು ಅದೃಷ್ಟವನ್ನ ಹೊತ್ಕೊಂಡ್ ತರ್ತಕ್ಕಂತ ದಿನಗಳಾಗಿದ್ದು, ಆರೋಗ್ಯ ಆಗಿರಬಹುದು, ಜೀವನ ಆಗಿರಬಹುದು, ವೈವಾಹಿಕ ಜೀವನ ಆಗಿರಬಹುದು, ಎಲ್ಲದರಲ್ಲೂ ಕೂಡ ಇವರು ಸುಖ ಸಮೃದ್ಧಿ ಲಾಭವನ್ನೇ ಕಾಣ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವ್ರಿಗಿರ್ತಕ್ಕಂತ ಸರ್ವ ಸಮಸ್ಯೆಗಳು ಕೂಡ ದೂರವಾಗೋದ್ರ ಜೊತೆಗೆ ಅತ್ಯುತ್ತಮವಾದ ಸಾಕಷ್ಟು ಅವಕಾಶಗಳನ್ನ ಇವರು ಪಡ್ಕೊಳ್ತಾ ಹೋಗ್ತಾರೆ. ಹೊಸ ಸಂಪತ್ತು ಅಥವಾ ವಾಹನವನ್ನ ಖರೀದಿಸಬೇಕು ಅಂತ ಪ್ರಯತ್ನ ಮಾಡ್ತಿರ್ತಕ್ಕಂತ ಈ ರಾಶಿಯ ಜನರಿಗೆ ಸಾಕಷ್ಟು ಶುಭ ಸುದ್ದಿಗಳು ಲಭಿಸುತ್ತೆ. ಬಹಳ ಸಮಯದಿಂದ ಅಪೂರ್ಣಗೊಂಡಿರ್ತಕ್ಕಂತ ನಿಮ್ಮ ಕೆಲಸಗಳು ಯಶಸ್ಸನ್ನ ಗಳಿಸುವ ಸಂಭವ ಸಾಕಷ್ಟು ಇದ್ದು, ಈ ರಾಶಿಯವರು ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಶುಭ ಸುದ್ದಿಯನ್ನೇ ಕಾಣ್ತಾರೆ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತೆ. ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ನೀವು ಕೋರ್ಟ್ ಕಚೇರಿ, ವ್ಯಾಪಾರ ಎಲ್ಲದರಲ್ಲೂ ಕೂಡ ಜಯವನ್ನೇ ಕಾಣ್ತೀರಾ. ಇಷ್ಟು ದಿನ ಕೋರ್ಟ್ ಕಚೇರಿ ಅಲೆದಾಟದಲ್ಲಿ ಸಮಯ ವ್ಯರ್ಥವಾಗ್ತಿದ್ರೆ ಇನ್ಮುಂದಿನ ದಿನಗಳಲ್ಲಿ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗುತ್ತೆ. ವ್ಯಾಪಾರದಲ್ಲೂ ಕೂಡ ಲಾಭ ದೊರಕುವ ಸಾಧ್ಯತೆ ಇರಲಿದ್ದು, ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತೆ. ಇನ್ನು ಈ ರಾಶಿಯವರು ಆರೋಗ್ಯದಲ್ಲಿ ಸುಧಾರಣೆಯನ್ನ ಕೂಡ ಕಾಣ್ತಾರೆ. ವ್ಯಾಪಾರದಲ್ಲಿ ಅತ್ಯುತ್ತಮ ಲಾಭವನ್ನ ಪಡೆಯುವ ಸಾಧ್ಯತೆ ಇದ್ದು, ಈ ಸಮಯದಲ್ಲಿ ನಿಮ್ಗೆ ಹೊಸ ಹೊಸ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ವೃತ್ತಿ ಜೀವನದಲ್ಲಿ ಮುಂದೆ ಸಾಗ್ಲಿಕ್ಕೆ ಅತ್ಯುತ್ತಮವಾದ ಅವಕಾಶಗಳು ಕೂಡ ಲಭಿಸ್ತಾ ಹೋಗುತ್ತೆ. ವ್ಯಾಪಾರವನ್ನ ವಿಸ್ತರಣೆ ಮಾಡಬೇಕು ಅನ್ನೋ ನಿಮ್ಮ ಯೋಚನೆಗೆ ಈ ಸಮಯದಲ್ಲಿ ಉತ್ತಮ ಸ್ಥಿರತೆಯನ್ನ ಹೊಂದುವ ಯೋಗ ಇದೆ. ಪ್ರಗತಿಯನ್ನ ಪಡೆಯುವ ಶುಭ ಯೋಗವು ಕೂಡ ಸೃಷ್ಟಿಯಾಗ್ತಾ ಇದ್ದು, ಈ ಸಮಯದಲ್ಲಿ ಆರ್ಥಿಕ ಲಾಭ ಗಳಿಸಲು ನಿಮ್ಗೆ ಅತ್ಯುತ್ತಮವಾದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ವೃತ್ತಿಯಲ್ಲಿ ಲಾಭವನ್ನ ಕಾಣ್ತೀರಾ. ಕಾರ್ಯಸ್ಥಳದಲ್ಲಿ ನೀವು ಉತ್ತಮ ಪ್ರದರ್ಶನವನ್ನ ಕೊಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆಯಾಗಿ ಅಧಿಕಾರಿಗಳು ಮತ್ತೆ ಬಾಸ್ ನಿಮ್ಮನ್ನ ಹಾಡಿ ಹೊಗಳುತ್ತಾರೆ. ಜೊತೆಗೆ ಶುಭ ಸುದ್ದಿಯನ್ನ ಕೂಡ ಕೇಳಿಸುವಂತೆ ಮಾಡ್ತಾರೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗೋದ್ರಿಂದ ನಿಮ್ಮ ಸಂಗಾತಿ ನಿಮ್ಮ ಪರವಾಗಿ ಇರ್ತಾರೆ. ಜೊತೆಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಅವರು ಪರಿಹಾರವನ್ನ ಸೂಚಿಸ್ತಾರೆ ಅಂತ ಹೇಳಬಹುದು. ಇನ್ನು ಸಮಾಜದಲ್ಲಿ ನಿಮ್ಮ ಖ್ಯಾತಿ, ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಇದು ನಿಮ್ಗೆ ಉತ್ತಮ ಕಾಲ ಆಗಿದ್ದು, ಕೆಲಸದಲ್ಲಿ ಹೊಸ ಹೊಸ ಉತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗತ್ತೆ. ಆದಾಯ ಈ ಅವಧಿಯಲ್ಲಿ ಬಹಳಷ್ಟು ಹೆಚ್ಚಾಗುತ್ತೆ. ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು, ಗುರುವಿನ ಕೃಪಕಟಾಕ್ಷದಿಂದ ಮದುವೆಯಾಗುವ ಯೋಗ ಇದೆ. ಈ ಸಂದರ್ಭದಲ್ಲಿ ನಿಮ್ಗೆ ನೀವಂದುಕೊಂಡಂತಹ ಸಂಗಾತಿ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಹೊಸ ಹೊಸ ಜನರ ಸಂಪರ್ಕಗಳು ನಿಮ್ಗೆ ಹೆಚ್ಚಾಗೋದ್ರಿಂದ ಸಂಬಂಧ ಮತ್ತೆ ವೃತ್ತಿ ಜೀವನಕ್ಕೆ ಇದು ಶುಭವನ್ನ ತರುತ್ತೆ, ಲಾಭವನ್ನ ಪಡೆದುಕೊಳ್ತೀರಾ.
ವಿಶೇಷವಾಗಿ ಲಾಭ ದೊರಕುವ ಸಾಧ್ಯತೆ ಇದ್ದು ನಿಮ್ಮ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿಯೂ ಕೂಡ ಸುಧಾರಣೆಯನ್ನ ಕಾಣ್ತೀರಾ. ನಿಮ್ಮೆಲ್ಲ ಆಸೆಗಳು ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳಬಹುದು. ಇನ್ನು ಸಿಗ್ತಕ್ಕಂತ ಪ್ರತಿಯೊಂದು ಅವಕಾಶಗಳನ್ನ ಕೂಡ ನೀವು ಸದುಪಯೋಗ ಮಾಡ್ಕೊಂಡಿದ್ದೆ ಆದ್ರೆ ಅದರಲ್ಲೂ ಕೂಡ ಲಾಭವನ್ನ ನೀವು ಕಾಣಬಹುದು. ನೀವಂದುಕೊಂಡಿದ್ದಂತಹ ಕೆಲಸ ಈ ಸಂದರ್ಭದಲ್ಲಿ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಬಹುದು. ಅಂದ್ರೆ ನಿಮ್ಮ ಇಷ್ಟದ ಕೆಲಸ ನಿಮ್ಗೆ ಸಿಗುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಲಾಭ ಎಲ್ಲವೂ ಕೂಡ ಗೋಚರಣೆ ಆಗ್ತಾ ಇದ್ದು ಈ ಸಂದರ್ಭದಲ್ಲಿ ನಿರುದ್ಯೋಗಿಗಳು ಕೂಡ ಪೂರ್ಣ ಪ್ರಮಾಣದ ಉದ್ಯೋಗಸ್ಥರಾಗ್ತಾರೆ. ಇನ್ನು ಮಕ್ಕಳಿಲ್ಲ ಅಂತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಆಯಿತು. ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಇಷ್ಟ ದೇವರನ್ನ ನೀವು ಪೂಜೆ ಮಾಡೋದನ್ನ ಮರಿದೆ ಈ ಒಂದು ಸಂದರ್ಭದಲ್ಲಿ ಇಷ್ಟ ದೇವರ ಪೂಜೆಯಲ್ಲಿ ತೊಡಗಿಕೊಂಡ್ರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗತ್ತೆ. ಇನ್ನು ನೀವು ನಿಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನ ಕೂಡ ತೊಡೆದು ಹಾಕ್ತೀರಾ. ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗುವ ಸಾಧ್ಯತೆ ಹೆಚ್ಚಿಗೆ ಇರೋದ್ರಿಂದ ನೀವು ಸುಖದ ಸುಪ್ಪತ್ತಿಗೆಯಲ್ಲಿ ರಾಜವೈಭೋಗದ ಜೀವನವನ್ನೇ ಕಾಣ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಮಕ್ಕಳಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಕೊಡಿಸಬೇಕು ಅನ್ನೋ ನಿಮ್ಮ ಕನಸು ಈಗ ನನಸಾಗುತ್ತೆ. ಇದಕ್ಕೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಸಹಕಾರ ಕೂಡ ಸಿಗುತ್ತೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ. ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಗುರುವಿನ ಒಂದು ಬಲ ಇರೋದ್ರಿಂದ ಎಲ್ಲದರಲ್ಲೂ ಕೂಡ ಯಶಸ್ಸನ್ನ ಕಾಣ್ತಾರೆ ಅಂತ ಹೇಳಬಹುದು. ಇನ್ನು ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ರೆ ಈ ಸಂದರ್ಭದಲ್ಲಿ ಯಶಸ್ಸನ್ನ ಕಾಣ್ತಾರೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರ ತಯಾರಿ ಕೂಡ ಅಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಬಹುದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಮಾಜದಲ್ಲಿ ಸ್ಥಾನಮಾನ, ಪ್ರತಿಷ್ಠೆ, ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನೀವು ರಾಜವೈಭೋಗದ ಜೀವನದ ಜೊತೆಗೆ ಸಮಾಜದಲ್ಲಿ ನಿಮ್ಮದೇ ಆದ ವರ್ಚಸ್ಸನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನೀವು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಪಡೆಯೋದ್ರಿಂದ ಈ ಸಂದರ್ಭದಲ್ಲಿ ಹೊಸ ಮನೆ, ಕಾರು ಖರೀದಿಯ ಯೋಗ ಆಯಿತು. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ಸಾಗಿಸ್ತೀರಾ. ಜೊತೆಗೆ ನಿಮ್ಮ ಕನಸುಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನನಸಾಗ್ಲಿದ್ದು ನೀವು ಶ್ರಮಪಟ್ಟು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಗೆ ರಾಜ ಮರ್ಯಾದೆ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲ ಈ ಸಂದರ್ಭದಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಈ ಒಂದು ಸಂದರ್ಭದಲ್ಲಿ ನೀವು ರಾಜವೈಭೋಗದ ಜೀವನದ ಜೊತೆಗೆ ನೀವಂದುಕೊಂಡ ರೀತಿಯಲ್ಲಿ ಜೀವನವನ್ನ ನಡೆಸ್ತೀರಾ. ಬೇಡ ಬೇಡ ಅಂದ್ರೂ ಕೂಡ ವಿಪರೀತ ಧನಾಗಮನವಾಗೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ನೀವು ರಾಶಿ ಹಣವನ್ನೇ ಕಾಣ್ತೀರಾ. ಒಟ್ನಲ್ಲಿ ಈ ಸಂದರ್ಭ ನಿಮ್ಗೆ ಸುಸಂದರ್ಭವಾಗಿದ್ದು ನೀವು ಹೊಸದಾಗಿ ಏನಾದ್ರೂ ಆರಂಭ ಮಾಡಬೇಕು, ಹೊಸ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಮಾಡೋದ್ರಿಂದ ನಿಮ್ಗೆ ಅತ್ಯಧಿಕ ಲಾಭ ಇದೆ. ಭವಿಷ್ಯಕ್ಕಾಗಿ ನೀವು ಮಾಡ್ತಕ್ಕಂತ ಹೂಡಿಕೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂತ ಅದೃಷ್ಟವಂತ 7 ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ, ವೃಶ್ಚಿಕ ರಾಶಿ, ತುಲಾ ರಾಶಿ, ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.